ನಮಸ್ಕಾರ ಸ್ನೇಹಿತರೆ, ಇಷ್ಟೊಂದು ಸುಂದರವಾದ ಹೂವು ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಕೈತೋಟದ ಸೌಂದರ್ಯವನ್ನು ಹೆಚ್ಚಿಸುವಂಥ ಜೊತೆಯಲ್ಲೇ ಮೆಡಿಸಿನಲ್ ವ್ಯಾಲ್ಯೂ ಇರುವಂತಹ ಅನೇಕ ಗಿಡಗಳ ಬಗ್ಗೆ ಈಗಾಗಲೇ ನಾನು ಅನೇಕ ವಿಡಿಯೋಗಳನ್ನು ಮಾಡಿದ್ದೀನಿ. ಇಂದಿನ ವಿಡಿಯೋ ಈ ವಿಶೇಷವಾದ ಹೂವಿನ ಬಗ್ಗೆ. ಇದನ್ನು ನಾವು ಬೆಣ್ಣೆ ಹೂವು ಅಂತ ಕರಿತೀವಿ. ಈ ಬೆಣ್ಣೆ ಹೂವಿನ ಗಿಡವನ್ನು ಬೆಳೆಯೋ ವಿಧಾನದ ಬಗ್ಗೆ, ಇದರ ಉಪಯೋಗಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇದನ್ನು ಬೆಣ್ಣೆ ಹೂವು ಅಂತ ಕರೀತಾರೆ, ಇಂದ್ರಪುಷ್ಪ ಅಂತ ಕೂಡ ಕರೀತಾರೆ. ಇಂಗ್ಲೀಷ್ನಲ್ಲಿ ವೈಟ್ ಲೇಡಿ ಪ್ಲ್ಯಾಂಟ್, ಸ್ವೀಟ್ ಲಾಕ್ ವೈನ್, ವೈಟ್ ಲ್ಯಾಕ್ ವೈನ್, ಏಂಜಲ್ ವಿಂಗ್ಸ್ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ವೈಜ್ಞಾನಿಕವಾಗಿ ತನ್ಬರ್ಜಿಯಾ ಫ್ರಾಗ್ರೆನ್ಸ್ ಅಂತ ಕರೀತಾರೆ. ಆದರೂ ಕೂಡ ಈ ಹೂವಿಗೆ ಯಾವುದೇ ರೀತಿಯ ಸುಗಂಧ ಇರೋದಿಲ್ಲ. ಈ ಹೂವಿನ ಬೆಣ್ಣೆಯಂತಹ ಬಣ್ಣ ಜೊತೆಯಲ್ಲಿ ಇರುವಂತಹ ಮೃದುತ್ವ, ಇದರಿಂದಾಗಿ ಇದಕ್ಕೆ ಬೆಣ್ಣೆ ಹೂವು ಅನ್ನೋ ಹೆಸರು ಬಂದಿರಬಹುದು. ಈ ಹೂವನ್ನು ನೇರವಾಗಿ ತಿನ್ನೋದಕ್ಕೆ ಕೂಡ ಬರುತ್ತೆ. ನಿಮ್ಮ ಕೈತೋಟಕ್ಕೆ, ಮನೆಗೆ ವಿಶೇಷವಾದ ಮೆರುಗನ್ನು ಕೊಡುವಂತಹ ಈ ಹೂವಿನ ಗಿಡವನ್ನು ತುಂಬ ಸುಲಭವಾಗಿ ನೀವು ಮನೆಯಲ್ಲೇ ಬೆಳ್ಕೊಳ್ಬಹುದು. ಸಾಮಾನ್ಯವಾಗಿ ನಿಮಗೆ ಬಿಳಿಯ ಬಣ್ಣದ ಈ ಬೆಣ್ಣೆ ಹೂವು ಕಂಡರೂ ಕೂಡ ಇದರಲ್ಲೂ ಕೂಡ ಅನೇಕ ಬಣ್ಣದ ಬೆಣ್ಣೆ ಹೂವುಗಳು ನಿಮಗೆ ಸಿಗ್ತವೆ. ಅವುಗಳಲ್ಲಿ ಕೆಲವನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಪಿಂಕ್ ಇರ್ಬೋದು, ಲೈಟ್ ಪಿಂಕ್, ಡಾರ್ಕ್ ಪಿಂಕ್, ಹಳದಿ, ಜೊತೆಯಲ್ಲಿಯೇ ಕೇಸರಿ ಬಣ್ಣದ ಹೂಗಳು ಕೂಡ ನಿಮಗೆ ಸಿಗ್ತವೆ. ಪರ್ಪಲ್ ಕಲರ್ ಇರಬಹುದು ಅಥವಾ ಕಡುಗೆಂಪು ಬಣ್ಣದ ಬೆಣ್ಣೆ ಹೂಗಳನ್ನು ಸಹ ನೀವು ಕಾಣಬಹುದು. ಈಗ ಒಮ್ಮೆ ಈ ಹೂಗಳನ್ನು ನೋಡ್ಕೊಂಡು ಬರೋಣ ಬನ್ನಿ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟೊಂದು ವೆರೈಟಿ ಬೆಣ್ಣೆ ಹೂಗಳನ್ನು ನಾವು ಕಾಣಬಹುದು ಅಂತೇಳಿ. ಈಗ ಇದರಿಂದ ಸಿಗುವಂತಹ ಆರೋಗ್ಯ ಲಾಭಗಳು ಏನೇನು ನೋಡ್ಕೊಂಡು ಬರೋಣ ಬನ್ನಿ. ಇದನ್ನು ನಾವು ಆರ್ನಮೆಂಟಲ್ ಪ್ಲಾಂಟ್ ಆಗಿ ಮನೆಯಲ್ಲಿ ಬೆಳ್ಕೊಂಡ್ರೂ ಕೂಡ ಆಯುರ್ವೇದದಲ್ಲಿ ಇದಕ್ಕೆ ವಿಶೇಷವಾದ ಸ್ಥಾನ ಇದೆ. ಹಾಗಾದ್ರೆ ಈ ಗಿಡದಿಂದ ಇರುವಂತಹ ಬೆನಿಫಿಟ್ಸ್ ಅನ್ನ ಒಂದೊಂದಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಾಮಾನ್ಯ ಜ್ವರದ ಉಪಶಮನಕ್ಕಾಗಿ ಈ ಬೆಣ್ಣೆ ಹೂವಿನ ಗಿಡವನ್ನು ಉಪಯೋಗಿಸ್ತಾರೆ. ಹೇಗೆ ಅಂತಂದ್ರೆ, ಇದರ ಎಳೆಯ ದಂಟಿನಿಂದ ಮಾಡಿದ ಕಷಾಯವನ್ನು ಕುಡಿಯೋದ್ರಿಂದ ಜ್ವರ ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ಉಂಟಾಗುವಂತಹ ಗಾಯಗಳಿಗಾಗಿ ಏನು ಮಾಡ್ತಾರೆ ಅಂತಂದರೆ, ಇದರ ಎಳೆಯ ದಂಟನ್ನು ಅರೆದು ಪೇಸ್ಟ್ ಮಾಡಿ ಈ ಗಾಯಕ್ಕೆ ಹಚ್ಚುತ್ತಾರೆ. ಇದರಿಂದ ಬಹಳ ಶೀಘ್ರವಾಗಿ ಉಪಶಮನವನ್ನು ಪಡೆಯಬಹುದು. ಹಾಗೆ ಕೆಲವು ಚರ್ಮದ ಕಾಯಿಲೆಗಳಿಗೆ ಇದರ ಎಲೆಗಳನ್ನು ಉಪಯೋಗಿಸ್ತಾರೆ. ಹೇಗೆ ಅಂತಂದರೆ, ಇದರ ಎಲೆಗಳನ್ನು ಅರೆದು ಪೇಸ್ಟ್ ಮಾಡಿ ಈ ಚರ್ಮಕ್ಕೆ ಹಚ್ಚೋದ್ರಿಂದ ಈ ಚರ್ಮದ ಕಾಯಿಲೆಗಳು ಕಡಿಮೆ ಆಗ್ತವೆ. ಸಾಮಾನ್ಯವಾಗಿ ಬರುವಂತಹ ತಲೆನೋವಿಗೂ ಕೂಡ ಇದು ತುಂಬ ಉಪಯೋಗಕಾರಿ. ಇದಕ್ಕಾಗಿ ಏನು ಮಾಡ್ತಾರೆ ಅಂತಂದರೆ, ಈ ಎಲೆಗಳನ್ನು ಅರೆದ್ಬಿಟ್ಟು ರಸವನ್ನು ತೆಗೆದು ತಲೆಗೆ ಹಚ್ಚೋದ್ರಿಂದ ಈ ತಲೆನೋವು ಕಡಿಮೆ ಆಗುತ್ತೆ. ಈ ಗಿಡದಲ್ಲಿರುವ ರಾಸಾಯನಿಕಗಳು ಆಂಟಿ ಕ್ಯಾನ್ಸರ್ ಗುಣಲಕ್ಷಣಗಳನ್ನು ಹೊಂದಿರೋದ್ರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ನಲ್ಲಿ ಕೂಡ ಇದನ್ನು ಬಳಸೋದುಂಟು. ಈಗ ಈ ಗಿಡವನ್ನು ನಾವು ಮನೆಯಲ್ಲೇ ಹೇಗೆ ಬೆಳ್ಕೊಳ್ಳೋದು ನೋಡೋಣ ಬನ್ನಿ. ಬಳ್ಳಿಯಾಗಿ ಹಬ್ಬುವ ಈ ಗಿಡವನ್ನು ಮನೆಯಲ್ಲಿ ನಾವು ಬೆಳೆಸ್ಕೊಳ್ಳೋದ್ರಿಂದ ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗಾದರೆ ಈ ಬೆಣ್ಣೆ ಹೂವಿನ ಗಿಡವನ್ನು ನಾವು ಮನೆಯಲ್ಲಿ ಹೇಗೆ ಬೆಳ್ಕೊಳ್ಬೋದು ನೋಡೋಣ ಬನ್ನಿ. ತುಂಬ ಸುಲಭವಾಗಿ ಇದನ್ನು ನಾವು ಮನೆಯಲ್ಲಿ ಬೆಳ್ಕೊಳ್ಬೋದು. ಕಟಿಂಗ್ಸ್ನಿಂದ, ಸಣ್ಣ ಸಣ್ಣ ಸಸಿಯಿಂದ ಅಥವಾ ಬೀಜದಿಂದ ಈ ಗಿಡವನ್ನು ನಾವು ಬೆಳ್ಕೊಳ್ಬೋದು. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಬೆಣ್ಣೆ ಹೂವಿನ ಬೀಜಗಳು. ಇವುಗಳನ್ನು ತಂದುಬಿಟ್ಟು ನೀವು ಪಾಟಲ್ಲಿ ನೆಟ್ಕೊಂಡ್ರೆ 15ರಿಂದ 20 ದಿವಸಗಳಲ್ಲಿ ಸಸಿಯಾಗಿ ಬೆಳೆಯುತ್ತೆ. ಆಮೇಲೆ ನಿಮಗೆ ಎಲ್ಲಾದರೂ ಈ ಬೆಣ್ಣೆ ಹೂವಿನ ಗಿಡ ಬೆಳೆದಿದ್ದನ್ನು ನೀವು ನೋಡಿದರೆ ಅದರ ಅಕ್ಕಪಕ್ಕದಲ್ಲಿ ಸಣ್ಣ ಸಣ್ಣ ಸಸಿಗಳು ಕೂಡ ಬೆಳೆದಿರ್ತವೆ. ಇವುಗಳನ್ನು ಕೂಡ ನೀವು ತಂದುಬಿಟ್ಟು ಪಾಟಲ್ಲಿ ಆರಾಮವಾಗಿ ಬೆಳ್ಕೊಳ್ಬೋದು. ಆಮೇಲೆ ಕಟಿಂಗ್ಸನ್ನು ತಂದುಬಿಟ್ಟು ನೀವು ಗಿಡವನ್ನು ಬೆಳ್ಕೊಳ್ಳೋದಾದರೆ 6ರಿಂದ 8 ಇಂಚ್ ಉದ್ದದ ಸ್ಟೆಮ್ಮನ್ನು ಕಟ್ ಮಾಡಿಕೊಂಡು ಸಾಮಾನ್ಯ ರೀತಿಯಲ್ಲಿ ನೀವು ಇದನ್ನ ಬೆಳ್ಕೊಳ್ಬೋದು. ಈ ಸ್ಟೆಮ್ಮಿಂದ ಅಥವಾ ಕಟಿಂಗ್ನಿಂದ ನಾವು ಗಿಡವನ್ನು ಹೇಗೆ ಬೆಳ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನು ಅನೇಕ ವಿಡಿಯೋಗಳನ್ನು ಮಾಡಿದ್ದೀನಿ, ನೀವು ಗಮನಿಸ್ಬೋದು. ಆಮೇಲೆ ಈ ಗಿಡವನ್ನು ನೀವು ಮನೆಯಲ್ಲಿ ಬೆಳ್ಕೊಳ್ಳೋದಕ್ಕೆ ವಿಶೇಷವಾದ ಕಾಳಜಿ ಅಂತ ಏನೂ ಇಲ್ಲ. ತುಂಬ ಸುಲಭವಾಗಿ ನೀವು ಇದನ್ನು ಮನೆಯಲ್ಲೇ ಬೆಳ್ಕೊಳ್ಬೋದು. ಇದಕ್ಕೆ ಬೇಕಾದಂತಹ ಸಾಯಿಲ್ ಟೈಪ್ ಅಂತಂದರೆ ಕ್ಲೇ ಇರ್ಬೋದು ಅಥವಾ ಲೋಮಿ ಸಾಯಿಲ್ ಅಂತ ಸಿಗುತ್ತೆ, ಆ ಟೈಪ್ ಕೂಡ ನಡೆಯುತ್ತೆ. ಆಮೇಲೆ ವೆಲ್ ಡ್ರೈನ್ಡ್ ಸಾಯಿಲ್ ಇರಬೇಕು, ನೀರು ಸರಾಗವಾಗಿ ಡ್ರೈನ್ ಆಗುವಂತಹ ಸಾಯಿಲ್ ಇರಬೇಕು. ಆಮೇಲೆ ಸಾಕಷ್ಟು ಸೂರ್ಯನ ಬಿಸಿಲು ಕೂಡ ಇದಕ್ಕೆ ಬೇಕಾಗುತ್ತೆ. ಸ್ವಲ್ಪ ಶೇಡಿ ಏರಿಯಾದಲ್ಲೂ ಕೂಡ ಇದು ಚೆನ್ನಾಗಿಯೇ ಬೆಳೆಯುತ್ತೆ.
ರೆಗ್ಯುಲರ್ ಆಗಿ ನೀವು ಇದಕ್ಕೆ ನೀರನ್ನು ಹಾಕ್ತಾ ಇರಬೇಕಾಗತ್ತೆ. ಆಮೇಲೆ ಫರ್ಟಿಲೈಸರ್ ಆಗಿಬಿಟ್ಟು ಕೌಡಂಗ್ ಕಾಂಪೋಸ್ಟ್ನ ಅಥವಾ ಎರೆಹುಳು ಗೊಬ್ಬರವನ್ನು ಕೂಡ ನೀವು ಹಾಕಬಹುದು. ತುಂಬ ಸುಲಭವಾಗಿ ನೀವು ಇದನ್ನ ಪಾಟಲ್ಲಿ ಬೆಳ್ಕೊಳ್ಬಹುದು. ಸುಂದರವಾದ ಹೂಗಳನ್ನು ಬಿಟ್ಟಾಗ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಇಂದ್ರಪುಷ್ಪ ಗಿಡ ಡ್ರಾಟ್ ಟಾಲರೆಂಟ್, ಅಂದರೆ ಬಿಸಿಲ ಕಾಲದಲ್ಲೂ ಕೂಡ ಇದು ಚೆನ್ನಾಗಿ ಬೆಳೆಯುತ್ತೆ. ಹೆಚ್ಚಿನ ನೀರಿನ ಅವಶ್ಯಕತೆ ಇದಕ್ಕೆ ಇಲ್ಲ. ಆಮೇಲೆ ನೀವು ಇದನ್ನ ರೆಗ್ಯುಲರ್ ಆಗಿ ಪ್ರೂನಿಂಗ್ ಮಾಡೋದು ಬಹಳ ಮುಖ್ಯ. ಮಳೆಗಾಲಕ್ಕೆ ಮೊದಲು ಪ್ರೂನಿಂಗ್ ಮಾಡಿ. ದುರ್ಬಲ, ಒಣಗಿದ ಹಾಗೂ ಎಲೆ ಇಲ್ಲದೆ ಇರುವಂತಹ ಬಳ್ಳಿಯ ಟೊಂಗೆಗಳನ್ನು, ಅಂದರೆ ಕಾಂಡದ ಭಾಗಗಳನ್ನು ಕಟ್ ಮಾಡಿ. ಇದರಿಂದ ಬಳ್ಳಿ ಇನ್ನಷ್ಟು ಸಮೃದ್ಧವಾಗಿ ಬೆಳೆಯುತ್ತೆ. ನೀವು ಪಾಟ್ನಲ್ಲಿ ಬೆಳೆಸಿದರೆ 2 ರಿಂದ 3 ವರ್ಷಕ್ಕೆ ಒಮ್ಮೆ ಇದನ್ನ ರೀಪಾಟ್ ಮಾಡೋದು ಒಳ್ಳೆಯದು. ರೀಪಾಟ್ ಮಾಡಿದ ನಂತರ ಕೆಲ ದಿನಗಳವರೆಗೆ ನೆರಳಿನಲ್ಲಿಯೇ ಇಡಿ. ಈಗ ಇಷ್ಟೊಂದು ಸುಂದರವಾಗಿರುವಂತಹ ಮತ್ತು ಇಷ್ಟೊಂದು ಬೆನಿಫಿಟ್ಸ್ ಇರುವಂತಹ ಹೂವಿನ ಗಿಡ ನಮಗೆ ಎಲ್ಲಿ ಸಿಗುತ್ತೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಇರುತ್ತೆ. ನಿಮ್ಮ ಹತ್ತಿರದ ನರ್ಸರಿಗಳಲ್ಲಿ ಪ್ರಯತ್ನಿಸಿ. ಇಲ್ಲಾಂತಂದರೆ ಆನ್ಲೈನ್ನಲ್ಲಿ ನಿಮಗೆ ಇದು ಸಿಗುತ್ತೆ. ಲೈವ್ ಪ್ಲ್ಯಾಂಟ್ ಸಿಗುತ್ತೆ ಆನ್ಲೈನ್ನಲ್ಲಿ, ಹಾಗೂ ಇದರ ಬೀಜಗಳು ಕೂಡ ಸಿಗುತ್ತೆ. ನೀವು ಇದನ್ನು ಆನ್ಲೈನ್ನಲ್ಲಿ ತರಿಸ್ಕೊಂಡು ಮನೆಯಲ್ಲೇ ಬೆಳ್ಕೊಳ್ಬಹುದು. ನೋಡಿದಿಲ್ಲ ಫ್ರೆಂಡ್ಸ್, ಈ ಬೆಣ್ಣೆ ಹೂವು ಅಥವಾ ಇಂದ್ರಪುಷ್ಪ ಗಿಡವನ್ನು ನಾವು ಮನೆಯಲ್ಲೇ ಹೇಗೆ ಬೆಳ್ಕೊಳ್ಬಹುದು, ಆಮೇಲೆ ಇದರಿಂದ ಇರುವಂತಹ ಉಪಯೋಗಗಳು ಏನೇನು ಅಂಥೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಜೊತೆಯಲ್ಲಿ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.